ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ಹೊಸದಾಗಿ SSLC ಮಕ್ಕಳಿಗಾಗಿ ಕ್ವಿಜ್ನಲ್ಲಿನೂ ಕೂಡ ನಾವು ಪ್ರತಿ ವಿಷಯದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅವುಗಳನ್ನ ಸಹಿತ ನೋಡಿ. ಒಂದ್ಸಾರಿ ವಿಡಿಯೋದ ಚಾನಲ್ನ ಪ್ಲೇಲಿಸ್ಟ್ಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ತಮಗೆ ಸಿಗ್ತಕ್ಕಂಥ ಎಲ್ಲ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ಗಳು ಹಾಕಿದ್ದೀವಿ. ಓಕೆ, ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಒಂದ್ಸಾರಿ ಹೋಗಿ ವಿಸಿಟ್ ಮಾಡಿ. ಎಸ್, ಏಕ್ ಅಂಕಕ್ಕೆ ಪ್ರಶ್ನೆ ಅಂತ ಇದೆ. 1 ಅಂಕದ ಪ್ರಶ್ನೆಗಳು. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಯಾವೆಲ್ಲ ಕೇಳಿದ್ರು ಈ ಸರಿ ಯಾವ ಬರ್ಬೋದು ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಪ್ರೇಮಚಂದ್ ಜಿ ಕಾ ಜಿ ಕ್ಯೂ ಲಲ್ಚಾಯ ಅಂತ ಇದೆ. ಇದು ಏಪ್ರಿಲ್ 2019ಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ ಏನಪ್ಪ ಅಂದರೆ, ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೇವ್ ಹೇ ದೇಕರ್ ಪ್ರೇಮಚಂದ್ ಜಿ ಕಾ ಜಿ ಲಲ್ಚಾಯ ಅಂತಕ್ಕಂಥ ಉತ್ತರ ಇತ್ತು. ಅದೇ ಥರ ಎರಡನೇ ಪ್ರಶ್ನೆ ಇತ್ತು. ಜೂನ್ 2019ಕ್ಕೆ ಕೇಳಿದ್ದಾರೆ. ಪ್ರೇಮಚಂದ್ ಜಿ ಚೌಕ್ ಮೇ ಕ್ಯೂ ಗಯೇ ಥೇ ಅಂತ ಇತ್ತು. ಉತ್ತರ ಗೊತ್ತಿದೆ. 2-4 ಜರೂರಿ ಚೀಜೆ ಖರೀದನೆ ಪ್ರೇಮಚಂದ್ ಜಿ ಚೌಕ್ ಗಯೇ ಥೇ. ಓಕೆ, 2-4 ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುವ ಸಲುವಾಗಿ ಲೇಖಕರಾಗಿರ್ತಕ್ಕಂಥ ಪ್ರೇಮಚಂದ್ ಜಿ ಅವರು ಚೌಕ್ಗೆ ಹೋಗಿದ್ರು. ಚೌಕ್ ಅಂದರೆ ವೃತ್ತ ಅಂತ ಕರೀತಾರೆ, ಸರ್ಕಲ್. ಪ್ರಶ್ನೆ 3, ಗಾಜರ್ ಕೋ ಖಾನೆ ಕಿ ಮೇಜ್ ಪರ್ ಸ್ಥಾನ್ ಕ್ಯೂ ಮಿಲ್ನೆ ಲಗಾ ಹೈ ಅಂತ ಜೂನ್ 2020ಕ್ಕೆ ಕ್ವಶನ್ ಕೇಳಿದ್ರು. ಉತ್ತರ ಇದೆ. गाजर को खाने की मेज पर स्थान मिलने लगा है क्योंकि इसमें बहुत विटामिन है. ಇವತ್ತು ಗಜ್ಜರಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ನಮಗೆ ವಿಟಮಿನ್ಗಳು ಇದ್ದಾವೆ ಅನ್ನೋದು ಗೊತ್ತಾಗದ. ಆ ಕಾರಣಕ್ಕಾಗಿ ಗಜ್ಜರಿಗೂ ಕೂಡ ಇವತ್ತು ಊಟ ಮಾಡ್ತಕ್ಕಂಥ ತಟ್ಟೆಯಲ್ಲಿ ಮೇಜಿನ ಮೇಲೆ ಅದಕ್ಕೆ ಸ್ಥಾನ ದೊರೆತಿದೆ. 4ನೇ ಪ್ರಶ್ನೆ ಇತ್ತು. ಲೇಖಕ್ ಪ್ರೇಮಚಂದ್ ಜಿ ಕೋ ದುಕಾನ್ ಮೇ ಕ್ಯಾ ನಜರ್ ಆಯಾ ಅಂತ ಮಾರ್ಚ್ 2022ಕ್ಕೆ ಕೇಳಿದ್ದಾರೆ. ಉತ್ತರ ಗೊತ್ತೇ ಇದೆ ತಮಗೆ. ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೇ ಲೇಖಕ್ ಕೋ ನಜರ್ ಆಯಾ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಉತ್ತರ ಇತ್ತು. ಇನ್ನು ಯಾವೆಲ್ಲ ಅನುರೂಪದ ಪ್ರಶ್ನೆಗಳನ್ನು ಕೇಳಿದ್ರು ಅಂತ ನೋಡೋದಾದ್ರೆ, ಫಸ್ಟ್ ಇತ್ತು ಕಾಶ್ಮೀರಿ ಸೇಬ್ ಬೇಚ್ನೆ ವಾಲಾ ಬೇ ಇಮಾನ್ ಅಂತ ಇದೆ. ಬಟ್ ರೇವಡಿ ಬೇಚ್ನೆ ವಾಲಾ ಡ್ಯಾಶ್ ಅಂತ ಇತ್ತು. ಅಲ್ಲಿ ಬೇ ಇಮಾನ್ ಅಂತಂದ್ರೆ ಏನು ಬರಿಬೇಕು? ಇಮಾನೇ ಬರಿಬೇಕು, ಇಮಾನ್ದಾರ್ ಬರುವ ಹಾಗಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ರೂಪವನ್ನೇ ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕಾಗ್ತದೆ. ಮೊದಲ 2 ಪದಗಳ ಜೋಡಿ ಗಮನಿಸಿದ್ರೆ ಬೇ ಇಮಾನ್ ಅಂದರೆ ಇಮಾನೇ ಬರಿಬೇಕು. ಬೇ ಇಮಾನ್ದಾರ್ ಇದ್ರೆ ಇಲ್ಲಿ ಇಮಾನ್ದಾರ್ ಬರಿಬೇಕಾಗಿತ್ತು. ಬಟ್ ಬೇ ಇಮಾನ್ ಇಮಾನ್. ಅದು ಜೂನ್ 2020ಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಎರಡನೇ ಪ್ರಶ್ನೆ ಅನುರೂಪದಲ್ಲಿದೆ ವಿದ್ಯಾರ್ಥಿಗಳೇ. ನಾಗ್ಪುರ್ ಸಂತ್ರಾಗೆ ಪ್ರಸಿದ್ಧ ಆದರೆ ಕಾಶ್ಮೀರ್ ಯಾವುದಕ್ಕೆ? ಅದು ಮಾಡೆಲ್ ಕ್ವಶನ್ ಪೇಪರ್ 1 ಜೂನ್ 2021 ಮತ್ತು ಜೂನ್ 2022ರಲ್ಲಿ 1 ಅಂಕಕ್ಕೆ ಈ ಪ್ರಶ್ನೆ ಕೇಳಿದ್ರು. ಉತ್ತರ ನೋಡೋದಾದ್ರೆ ಸೇಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 2 ಅಂಕಕ್ಕೆ ಪ್ರಶ್ನೆ ಇದೆ. 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಂದ್ರೆ, ಫಸ್ಟ್ ಕ್ವಶನ್ ಇತ್ತು ಪ್ರೇಮಚಂದ್ ಜಿ ಕಾ ಜಿ ಕ್ಯೂ ಲಲ್ಚಾಯ ಅಂತ ಸೆಪ್ಟೆಂಬರ್ 2020ಕ್ಕೆ ಕೇಳಿದ್ರು. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೇ ದೇಕರ್ ಪ್ರೇಮಚಂದ್ ಜಿ ಕಾ ಜಿ ಲಲ್ಚಾಯ. ಒಂದು ಅಂಗಡಿಯಲ್ಲಿ ತುಂಬಾ ಒಳ್ಳೆಯ ಬಣ್ಣದ ಗುಲಾಬಿ ಬಣ್ಣದ ಒಂದು ಏನಾಗಿತ್ತಪ್ಪ ಅಂದ್ರೆ ಆ ಸೇಬು ಹಣ್ಣುಗಳು ಕೂಡಿದ್ದವು. ಅದನ್ನ ಕಂಡು ಲೇಖಕರಿಗೆ ಏನಾಗ್ತದಪ್ಪ ಅಂದ್ರೆ ತಿನ್ಲಿಕ್ಕೆ ಮನಸ್ಸಾಗ್ತದ ಅಂತಕ್ಕಂಥದ್ದು ಇತ್ತು. ಎರಡನೇ ಪ್ರಶ್ನೆ, ಪ್ರೇಮಚಂದ್ ಜಿ ಖರೀದಾರಿ ಕೆ ಬಾರೆ ಮೇ ಕ್ಯಾ ಚೇತಾವನಿ ದಿ ಹೇ. ಎಸ್, ಪ್ರೇಮಚಂದ್ರ ಅವರು ವಸ್ತುವನ್ನು ಕೊಂಡುಕೊಳ್ಳುವ ಸಲುವಾಗಿ ಏನನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಏಪ್ರಿಲ್ 2019ಕ್ಕೆ ಕೇಳಿದ್ದಾರೆ. ಎಸ್, प्रेमचंद जी खरीदारी के बारे में यह चेतावनी दिए कि अगर खरीदारी करते समय सावधानी नहीं बरते तो धोखा खाने की संभावना होती है. ನಾವು ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರ ವಹಿಸದೇ ಇದ್ದರೆ ಮೋಸವಾಗ್ತೀವಿ ಅಂತಕ್ಕಂಥದ್ದೇ ಲೇಖಕ ಪ್ರೇಮಚಂದ್ ಜಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ ಇತ್ತು. ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ ಅಂತ. ಇದು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಜೂನ್ 2021ರಲ್ಲಿ ಕೇಳಿದ್ರು. ಅಂದ್ರೆ ಅಂಗಡಿಯವನು ತನ್ನ ನೌಕರನಿಗೆ ಏನು ಹೇಳ್ತಾನೆ ಅಂತ ಪ್ರಶ್ನೆ ಇತ್ತು. दुकानदार ने अपने नौकर से कहा कि सुनो आध सेर कश्मीरी सेब निकालना चुनकर लाना. ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬ್ ತೆಗೆದುಕೊಂಡು ಬಾ, ಆರಿಸಿ ತೆಗೆದುಕೊಂಡು ಬಾ ಅಂತ ಅಂಗಡಿಯವನು ತನ್ನ ನೌಕರನಿಗೆ ಹೇಳ್ತಾನೆ. ಪ್ರಶ್ನೆ 4, दुकानदार ने लेखक से सेब के बारे में क्या कहा ಅಂತ ಇದೆ. ಈ ಕ್ವಶನ್ ಹೀಗೂ ಬರ್ಬೋದು. ದುಕಾನ್ದಾರ್ ನೇ ಲೇಖಕ್ ಸೆ ಕ್ಯಾ ಕಹಾ ಅಂತಕ್ಕಂಥದ್ದು ಮಾರ್ಚ್ 2022 ಮತ್ತೆ ಸೆಟ್ ಕ್ವಶನ್ ಪೇಪರ್ 2 ಜೂನ್ 2021ರಲ್ಲಿ ಕೇಳಿದ್ರು. दुकानदार ने लेखक से सेब के बारे में कहा कि बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. स्वामी, ತುಂಬ ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಅದು ಕೂಡ ಕಾಶ್ಮೀರದಿಂದ ಬಂದಿರತಕ್ಕಂಥ ಸೇಬು ಹಣ್ಣುಗಳಿದ್ದಾವೆ. ನೀವು ತೆಗೆದುಕೊಂಡು ಹೋದರೆ
ಎಸ್ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದ ಅಂತ ಮಾತುಗಳನ್ನು ಅಂಗಡಿಯವನು ಲೇಖಕ ಪ್ರೇಮಚಂದ್ ಜಿ ಅವರಿಗೆ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 5, गाजर के बारे में प्रेमचंद जी के विचार लिखिए. ಈ ಪ್ರಶ್ನೆ ಜೂನ್ 2022ಕ್ಕೆ ಕೇಳಿದ್ದಾರೆ. ಗಜ್ಜರಿ ಕುರಿತು ಲೇಖಕ ಪ್ರೇಮಚಂದ್ ಜಿ ಅವರ ವಿಚಾರ ಏನು ಅಂತ ಕೇಳಿದ್ರು. ಉತ್ತರ ನೋಡೋದಾದ್ರೆ, गाजर में बहुत विटामिन है इसलिए गाजर को भी मेजों पर ಸ್ಥಾನ ಮಿಲ್ನೆ ಲಗಾ ಹೇ. ಗಜ್ಜರಿಯಲ್ಲಿ ತುಂಬ ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ವಿಟಮಿನ್ಗಳಿದ್ದಾವೆ. ಆ ಕಾರಣಕ್ಕಾಗಿ ಗಜ್ಜರಿಗೆ ಇವತ್ತು ನಾವು ಊಟ ಮಾಡ್ತಕ್ಕಂಥ ಮೇಜಿನ ಮೇಲೆ ಸ್ಥಾನ ಲಭಿಸಿದೆ. ಅತಿ ಸಂಭವನೀಯ ಪ್ರಶ್ನೆ. ಸೊ ಯಾವೆಲ್ಲ ಕ್ವಶನ್ಸ್ಗಳು ಈ ಸರಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೊಟ್ಟಿದ್ದೀವಿ. ಮಾತೃಭೂಮಿ ಕವಿತಾ ಆದರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ತಮಗೆ ಗೊತ್ತೇ ಇದೆ. ಪಾಠದ ವಿಧ ಬರಿಬೇಕಿತ್ತು, ಅದು ಕಹಾನಿ. ಮಾತೃಭೂಮಿ ಭಗವತಿ ಚರಣ್ ವರ್ಮಾ ಬರೆದ್ರೆ ಕಾಶ್ಮೀರಿ ಸೇಬ್ ಅನ್ನ ಡ್ಯಾಶ್ ಅಂತ ಕೇಳಿದ್ರೆ ಅದನ್ನು ಬರೆದಿರ್ತಕ್ಕಂಥವ್ರು ಮುನ್ಷಿ ಪ್ರೇಮಚಂದ್ ಅಂತ ಬರಿಬೇಕಿತ್ತು. ಭಗವತಿ ಚರಣ್ ವರ್ಮಾ ಉತ್ತರ ಪ್ರದೇಶಕ್ಕೆ ಶಫೀಪುರದಲ್ಲಿ ಅವರು ಏನಾಯ್ತಪ್ಪ ಅಂತಂದ್ರೆ ಹುಟ್ಟಿದ್ರೆ. ಸೊ ಪ್ರೇಮಚಂದ್ ಜಿ ಅವರು ಹುಟ್ಟಿರ್ತಕ್ಕಂಥದ್ದು ವಾರಣಾಸಿಕೆ ಲಮಹಿ ಅಂತಕ್ಕಂಥದ್ದಿದೆ. ಇದು ಕೂಡ ಉತ್ತರ ಪ್ರದೇಶ ರಾಜ್ಯ. ಅದು ಉತ್ತರ ಪ್ರದೇಶದ ಲಮಹಿ ಅಂತ ಬರೆದ್ರು ಕೂಡ ಉತ್ತರ ಸರಿ ಆಗ್ತದೆ. 4ನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೇ. ಉತ್ತರ ಗೊತ್ತಿದೆ, ಸ್ವಾದ್ ಮೇ ಸೇಬ್ ಆಮ್ಸೆ ಬಡ್ಕರ್ ನಹಿ ಹೇ ಅಂತಕ್ಕಂಥದ್ದು. ರೇವಡಿ 1 ಪೈಸೆ ಸೇಬ್ ಡ್ಯಾಶ್. ನೋಡಿ, ರೇವಡಿಯನ್ನು ಕೊಂಡ್ಕೊಳ್ಬೇಕಾದ್ರೆ 1 ಪೈಸೆ ಕೊಟ್ಟರೆ, ಸೇಬನ್ನು ಕೊಂಡ್ಕೋಬೇಕಾದ್ರೆ ಎಷ್ಟು ಹಣ ಕೊಟ್ಟರು? 4 ಆನೆ ಅಲ್ಲ, 4 ಆನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. लेखक चीज़ें खरीदने कहाँ गए थे? सो लेखक चीज़ें खरीदने चौक गए थे. ಕಾಶ್ಮೀರಿ ಸೇಬ್ ಕಹಾನಿ ಸೇ ಆಪ್ಕೋ ಕ್ಯಾ ಸೀಕ್ ಮಿಲ್ತಿ ಹೇ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಇದು ಕೂಡ ಈಗ ಆಲ್ರೆಡಿ ಚೇತಾವನಿ ಅಂತ ಒಂದು ಕ್ವಶನ್ ಇದೆ. ಸೊ ಬೋತ್ ಆನ್ಸರ್ ಸೇಮ್. ಸಂದೇಶ ಅಂದ್ರೂ ಒಂದೇ, ಸೀಕ್ ಅಂದ್ರೂ ಒಂದೇ, ಚೇತಾವನಿ ಅಂದ್ರೂ ಕೂಡ ಒಂದೇ. ಉತ್ತರ ಬರೀತಕ್ಕಂಥದ್ದು ಕಾಶ್ಮೀರಿ ಸೇಬ್ ಕಹಾನಿ ಕಾ ಸಂದೇಶ ಅಂದ್ರೂ ಕೂಡ ಇದೇ ಬರಿಬೇಕು. अगर खरीदारी करते समय सावधानी नहीं बरते तो धोखा खाने की संभावना होती है ಅಂತಕ್ಕಂಥದ್ದು ಸೀಕ್ ಅನ್ನಿಸ್ತದ, ನಮಗೆ ಕಲಿಯಕ್ಕೆ ಸಿಗ್ತದ ಅಥವಾ ಕಥೆಯ ಸಂದೇಶ ನೀತಿ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಪ್ರಶ್ನೆ ಇತ್ತು, ಮೋಸ್ಟ್ ಇಂಪಾರ್ಟೆಂಟ್ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿ ಅಂತಕ್ಕಂಥದ್ದು. ಯಾಕಂದ್ರೆ ಅದು ಪ್ರತಿ ಸರಿನೂ ಕೂಡ ಕೇಳ್ತಕ್ಕಂಥದ್ದು ಮತ್ತೆ ಬರ್ಬೋದಾಗಿರ್ತಕ್ಕಂಥ ಕ್ವಶನ್. ಇದಲ್ಲದೆ ಇನ್ನೊಂದಿತ್ತು, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. ಎರಡು ಶಬ್ದ ನೆನಪಿಟ್ಕೊಡ್ರಿ, ವಿಟಾಮಿನ್ ಮತ್ತು ಪ್ರೋಟೀನ್. ಸೊ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಪ್ರೋಟೀನ್ और ವಿಟಾಮಿನ್ ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಂತಕ್ಕಂಥದ್ದನ್ನು ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ನೋಡುವ, ಈ ಉತ್ತರ ತಮಗೆಲ್ಲರಿಗೂ ಗೊತ್ತಿದೆ. 4 ಸೇಬ್ಗಳ ಬಗ್ಗೆ ಬರೀಬೇಕಿತ್ತು. पहला सेब सड़ा हुआ था, 1 रुपये आकार का छिलका गल गया था. दूसरा सेब आधा सड़ा हुआ था. तीसरा सेब सड़ा तो न था मगर एक तरफ दबकर बिल्कुल पिचक गया था. चौथा सेब बेदाग था, उसमें बेर जैसे काला सुराग था ಅಂತ ಬರೆದ್ರೆ ಸೇಬ್ಗೆ ಹಾಲತ್ ಆಯಿತು. ವಿದ್ಯಾರ್ಥಿಗಳೇ, ಇಷ್ಟೇ ಇತ್ತು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ 3ನೇ ಪಾಠ ಗಿಲ್ಲು ಪಾಠದ ಕ್ವಶನ್ ಬ್ಯಾಂಕಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.